ಚುನಾವಣೆಗೆ ಕೌಂಟ್ ಡೌನ್, ಕೈಯೊಳಗಿನ ಬೇಗುದಿ ಬ್ಲಾಸ್ಟ್. ಡಿಕೆಶಿ ಒಂದೊಂದು ಮಾತಲ್ಲೂ ಅವರೇ ಟಾರ್ಗೆಟ್. ತೋಡೋ ಆಗುತ್ತಾ ಜೋಡೋ, ಸಂದೇಶದಲ್ಲಿ ಸಮರವೇಕೆ, ಡಿಕೆ ಹೇಳಿಕೆ ಯಾಕೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿಯಾಗಿಲ್ವಾ? ಸಿದ್ದು ಡಿಕೆಶಿ ನಡುವೆ ವೈಮನಸ್ಸು ಹಾಗೆ ಮುಂದುವರೆದಿದ್ಯಾ? ಭಾರತ್ ಜೋಡೋ ಸಭೆಯಿಂದ ಸಿದ್ದರಾಮಯ್ಯ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ರಾಹುಲ್ ಗಾಂಧಿ ಇಲ್ಲಿ ಬಂದು ಹೋದ ಮೇಲೂ ಕೂಡ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಈಗಾಗಲೇ ಗೊತ್ತಾಗ್ತಾ ಇದೆ. ಸಿದ್ದರಾಮೋತ್ಸವ ನಂತರ ಡಿಕೆ ಸಿದ್ದರಾಮಯ್ಯವರ ವಾರ್ ಜೋರಾಗಿದೆ. ಭಾರತ್ ಜೋಡೋ ಸಭೆಯಲ್ಲೂ ಡಿಕೆ ಶಿವಕುಮಾರ್ ಸಿದ್ದು ಮುನಿಸನ್ನ ಹಾಗೆ ಕಂಟಿನ್ಯೂ ಮಾಡಿದ್ದಾರೆ. ಭಾರತ್ ಜೋಡೋ ಯಾತ್ರೆಗೆ ಡಿಕೆಶಿ ಸಿದ್ದು ನಾಯಕತ್ವದ ಸಮರ ಈಗ ಇಲ್ಲಿ ನಡೀತಾ ಇದೆ. ಭಾರತ್ ಜೋಡೋ ಇವರು ಸೆಲೂನ್ ಶಾಪ್ ಮಾಡಿ ವರ್ಷಕ್ಕೆ ಕೋಟಿಗಿಂತ ಹೆಚ್ಚು ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸಭೆಯಲ್ಲಿ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ. ಯಾರು ಏನ್ ಮಾಡ್ತಿದ್ದಾರೋ ಗೊತ್ತು, ಎಲ್ಲವೂ ಗಮನಿಸಲಾಗ್ತಾ ಇದೆ. ಅಸಹಕಾರ ವಿಚಾರವನ್ನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಗುಡುಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವ ಡಿಕೆ ಶಿವಕುಮಾರ್ ಕೆಲಸ ಮಾಡಿದ್ರೆ ಓಕೆ, ಎಲ್ಲದಿದ್ರೆ ಕಷ್ಟ. ಶಾಸಕರಿಗೆ ಸಿಂಗಲ್ ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಡಿಕೆಶಿ. ಹಾಗಾದ್ರೆ ಶಾಸಕರಿಗೆ ಕರ್ತವ್ಯ ಪ್ರಜ್ಞೆಯನ್ನ ಮೂಡಿಸಿದ್ದ, ಎಚ್ಚರಿಸಿದ್ದ. ಹಾಗಾದ್ರೆ ನಿನ್ನೆಯ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಮಾತಿನ ಧಾಟಿ ಹೇಗಿತ್ತು ಅನ್ನೋದನ್ನ ನೋಡೋಣ. I am telling you, all the office bearers will be watched not by me with the ACC team. ಯಾಕಂದ್ರೆ ನಾನು ನಿಮ್ಗೆ ಪಟ್ಟಿ ಕೊಡ್ತೀನಿ, ಯಾರು ಹೋಗಿದ್ರು ಯಾರು ಹೋಗಿಲ್ಲ ಏನು ಎತ್ತ ಅಂತ ಹೇಳಿ ನಾನು ಕೊಟ್ಟಿದ್ದೀನಿ. ನಾನು ಕೆಲವು ಹೆಸರುಗಳೆಲ್ಲ ಹೇಳೋದು ನನಗೆ ಮರ್ಯಾದೆ ಇದೆ. ಕೆಲವು ಹೆಸರುಗಳು ಪಾದಯಾತ್ರೆಗೆ ಬಂದವರು, ಫ್ರೀಡಮ್ ಮಾರ್ಚ್ ಬಂದವರು ಸುಮ್ಮನೆ ಅವ್ರ ಮಕ್ಕ ತೋರಿಸ್ಬಿಟ್ಟು ಎಲ್ಲೋ ಕೂತಿದ್ರು ಅಂತ ಕೂಡ ನಮ್ಮ ಎಸಿ ಅನುಸರಿಸಿ ಕೊಟ್ಟಿದೆ. ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಆಲ್ ದೋಸ್ ನೇಮ್ಸ್. ಕೆಲವರು ಸಹಕಾರ ಕೊಡ್ತಾ ಇದ್ದಾರೆ, ಕೆಲವರು ಸಹಕಾರ ಕೊಡ್ತಾ ಇಲ್ಲ. ಈಗ ಎಸಿಸಿ ಸೆಕ್ರೆಟರಿ ಅವರು, ಜನರಲ್ ಸೆಕ್ರೆಟರಿ ಹೇಳಿದ್ದಾರೆ, those who doesn't perform, those who are not interested, those who doesn't go to the districts and conduct meetings, I will have a review after ಭಾರತ್ ಜೋಡೋ ಅಂತ ಹೇಳಿ ನಮ್ಮನ್ನೆಲ್ಲ ಕೂರಿಸ್ಕೊಂಡು ಆಫೀಸ್ ಬೇರ್ಸ್ ಕೊಟ್ಕೊಂಡು ಈಗಾಗಲೇ ಹೇಳಿದ್ದಾರೆ. ಭಾರತ್ ಜೋಡೋ ವಿಚಾರ ಏನಿದೆ, ನಮ್ಮ ಒಂದು ವರ, ನಮಗೊಂದು ಅವಕಾಶ. ನೀವೆಲ್ಲ ಕೂಡ ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ದಿಸ್. ನಿಮಗೆ ಏನು ಟಾರ್ಗೆಟ್ ಅನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕೊಟ್ಟಿದೆ, ಎಲ್ಲ MLCಗಳು ಒಂದೊಂದು ದಿನದ ಜವಾಬ್ದಾರಿ ನಿಮ್ಗೆ ವಹಿಸ್ತಾ ಇದ್ದೀವಿ. MLAಗಳಿಗೆ 2 ದಿನದ ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ಅದಲ್ಲದೆ ಕೆಲವು MLAಗಳಿಗೆ ಕೆಲವು ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿ